ಸುದ್ದಿಗೋಷ್ಠಿಯನ್ನ ಕರೆದು ಮಾತನಾಡಿದಂತಹ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ಅಪಾರ್ಟ್ಮೆಂಟ್ನಲ್ಲಿ ಒಟ್ಟು 9,746 ಎಲೆಕ್ಷನ್ ಐಡಿ ಕಾರ್ಡ್ಗಳು ಹಾಗೂ ಸುಮಾರು 1 ಲಕ್ಷದಷ್ಟು ಸ್ವೀಕೃತಿ ಪತ್ರಗಳು ಪತ್ತೆಯಾಗಿದೆ. ಅಪಾರ್ಟ್ಮೆಂಟ್ನ ಫ್ಲಾಟ್ ಮಂಜುಳಾ ನಂಜುಮರಿಗೆ ಸೇರಿದ್ದು. ರಾಕೇಶ್ ಅನ್ನೋರು ಬಾಡಿಗೆ ಪಡೆದಿರ್ತಾರೆ. ಚಿಕ್ಕ ಚಿಕ್ಕ ಬಂಡಲ್ಗಳಲ್ಲಿ ಐಡಿ ಕಾರ್ಡ್ಗಳನ್ನು ಪ್ಯಾಕ್ ಮಾಡಲಾಗಿದ್ದು ಎಲ್ಲದರ ಮೇಲೆ ಫೋನ್ ನಂಬರ್ ಹಾಗೂ ಹೆಸರಿದೆ. ಈ ಬಗ್ಗೆ ತನಿಖೆ ಮಾಡಿದ ನಂತರ ಸತ್ಯಾಸತ್ಯತೆ ಹೊರಬೀಳಲಿದೆ. ನಾನು ಖುದ್ದಾಗಿ 9:30 10 ತನಕ ಇಲ್ಲಿಗೆ ಜಾಲಹಳ್ಳಿದಲ್ಲಿ, ಅದು ರಾಜರಾಜೇಶ್ವರಿ ನಗರ್ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಬರ್ತದೆ, ಫ್ಲಾಟ್ ನಂಬರ್ 115 SLV ಪಾರ್ಕ್ ವ್ಯೂ ಅಪಾರ್ಟ್ಮೆಂಟ್ ವಿಸಿಟ್ ಮಾಡಿದ್ದೀನಿ. ಸ್ವತಃ ಆಗಿ ನೋಡಿದ್ದೀನಿ. ಈ ಫ್ಲಾಟ್ ಆಸ್ ಅಲಿಜ್ಡ್ ಮಿಸ್ ಮಂಜುಳಾ ನಂಜಮುರಿ ಅವರದು ಮತ್ತು ಶ್ರೀ ರಾಕೇಶ್ ಅವರು ಅದನ್ನು ಬಾಡಿಗೆ ತಗೊಂಡಿದ್ದಾರೆ. ಈಗ ಆ ಫ್ಲಾಟ್ದಲ್ಲಿ ಅರೌಂಡ್ 9,746 ಎಪಿಕ್ ಕಾರ್ಡ್ಸ್ ಇದೆ. ಅದು ನೀಟಾಗಿ ಸಣ್ಣ ಸಣ್ಣ ಬಂಡಲ್ಸ್ದಲ್ಲಿ ಕಾಗದದಲ್ಲಿ ರ್ಯಾಪ್ ಮಾಡಿ ಇಡಲಾಗಿದೆ. ಪ್ರತಿಯೊಂದು ಕಾಗದ ಮೇಲೆ ಹೆಸರು ಮತ್ತು ಫೋನ್ ನಂಬರ್ ಇದೆ. ಅದು ಕಾಣುತ್ತದೆ. ಅದು ಬೇರೆ ಬೇರೆ ಬಡಾವಣೆ, ಮೇ ಬಿ ಸ್ಲಮ್ಸ್ದು ಅದು ಬಂಡಲ್ ಇರಬಹುದು. It is alleged that there were some more cards. ಅದು ಯಾರು ಅಲ್ಲಿ ಆಕ್ಯುಪೆಂಟ್ಸ್ ಇದ್ರು ಅವರು ತಕೊಂಡು ಹೋಗಿದ್ದಾರೆ. ಈಗ ಆ ಅಪಾರ್ಟ್ಮೆಂಟ್ನಲ್ಲಿ 5 ಲ್ಯಾಪ್ಟಾಪ್ ಇದೆ, ಒಂದು ಪ್ರಿಂಟರ್ ಇದೆ. It is alleged that there were some more occupants ಯಾರು ಇದ್ರು ಅವರು ತಕೊಂಡು ಹೋಗಿದ್ದಾರೆ. ಅಲ್ಲಿ 2 ದೊಡ್ಡ ಸ್ಟೀಲ್ ಟ್ರಂಕ್ ಇವೆ. ಅದರಲ್ಲಿ ನಮ್ಮ ಫಾರ್ಮ್ 6 ಏನಿರ್ತದೆ ಎಲೆಕ್ಟೋರಲ್ ರೋಲ್ದಲ್ಲಿ ಹೆಸರು ಸೇರಿಸಲಿಕ್ಕೆ, ಅದರ ಹಾಗೆ ಕೌಂಟರ್ ಫಾಯಿಲ್ಸ್ ಇವೆ. ಆ ಕೌಂಟರ್ ಫಾಯಿಲ್ಸ್ ಲಕ್ಷಕ್ಕಿಂತಲೂ ಜಾಸ್ತಿ ಇರಬಹುದು. ಆದರೆ ಅದರಲ್ಲಿ ಡಿಫರೆನ್ಸ್ ಇದೆ. ನಮ್ಮ ಫಾರ್ಮ್ 6ದಲ್ಲಿ ಯಾವುದು ಪ್ರಿಂಟೆಡ್ ನಂಬರ್ ಇರೋದಿಲ್ಲ. ಈ ಕೌಂಟರ್ ಫಾಯಿಲ್ಸ್ ಏನಿದೆ ಇದರಲ್ಲಿ ಮೆಜೆಂಟಾ ಕಲರ್ದಲ್ಲಿ ಪ್ರಿಂಟೆಡ್ ನಂಬರ್ಸ್ ಇವೆ. ಇಮಿಡಿಯೇಟ್ ಆಗಿ ಎಪಿಕ್ ಕಾರ್ಡ್ ನಾವು ನಮ್ಮ ಮೊಬೈಲ್ ಆ್ಯಪ್ದಿಂದ ವೆರಿಫೈ ಮಾಡಿದರೆ ಅದು ಜೆನ್ವಿನ್ ಎಪಿಕ್ ಕಾರ್ಡ್ ಇದೆ ಅಂತ ಗೊತ್ತಾಗ್ತದೆ. ಬಟ್ ದೀಸ್ ಕೌಂಟರ್ ಫಾಯಿಲ್ಸ್ದು ಏನು ಸಿಗ್ನಿಫಿಕೆನ್ಸ್ ಇದೆ ಅದು ಇಮಿಡಿಯೇಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಅದು ಇನ್ವೆಸ್ಟಿಗೇಷನ್ ಮತ್ತು ಎನ್ಕ್ವೈರಿದಿಂದಲೇ ತಿಳ್ಕೊಳ್ಳಿಕ್ಕೆ ಆಗ್ತದೆ.